ಕಳಸಾ ಕಿಚ್ಚಲ್ಲಿ ತಾರಿಯರು ನ್ಯೂಸ್ ಆರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ. 58 ದಿನಗಳ ರೈತರ ಸತತ ಹೋರಾಟ ಈಗಲೂ ಕೂಡ ಮುಂದುವರೆದಿದೆ. ಕಳಸಾ ಬಂಡೂರಿ ಯೋಜನೆಗೆ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವವರೆಗೆ ನಮ್ಮ ಈ ಹೋರಾಟ ನಿಲ್ಲೋದಿಲ್ಲ ಅಂತ ರೈತರಾದಿಯಾಗಿ ಹಲವು ಸಂಘಟನೆಗಳು ಹಾಗೂ ವಿದ್ಯಾರ್ಥಿ ಸಮೂಹ ಈ ಹೋರಾಟದಲ್ಲಿ ದಿನನಿತ್ಯವೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆದರೆ ಈಗ ಇದಕ್ಕೆ ತಾರಾ ಮೆರುಗು ಕೂಡ ಬಂದಿದೆ. ಸ್ಯಾಂಡಲ್ವುಡ್ ಮಂದಿಯ ದಂಡೆ ಈಗ ಹುಬ್ಬಳ್ಳಿಗೆ ತೆರಳಿದ್ದು ಈ ಹೋರಾಟದಲ್ಲಿ ತಾವು ಕೂಡ ಸಾಥ್ ನೀಡೋದರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೋದಕ್ಕೆ ತಾರಿಯರು ಮುಂದಾಗಿದ್ದಾರೆ. ಹಾಗಾದ್ರೆ ಕಳಸಾ ಬಂಡೂರಿ ಹೋರಾಟದ ಕಿಚ್ಚು ಹಾಗೂ ತಾರಿಯರ ಸಾಥ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ನ್ಯೂಸ್ ಆರ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಈ ಕುರಿತಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ವಿಶೇಷ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ನಟರಾದಂತಹ ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ. ಚೇತನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀರಾವರಿ ತಜ್ಞರಾದಂತಹ ಪ್ರೊಫೆಸರ್ ನರಸಿಂಹಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತರ ಕರ್ನಾಟಕ ಜನಪರ ವೇದಿಕೆಯ ಮಂಗಳಾ ನಾಗರಾಜ್ ಜಮಖಂಡಿ ಅವರು ನಮ್ಮ ಜೊತೆ ಇದ್ದಾರೆ. ಮಂಗಳಾ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ವೀಕ್ಷಕರೇ, ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಮುಂಚೆ ಕಳಸಾ ಬಂಡೂರಿಯ ಈಗಿನ ಸ್ಥಿತಿ, ಈ ಹೋರಾಟದ ಈಗಿನ ಬೆಳವಣಿಗೆಗಳು ಹಾಗೂ ತಾರಿಯರು ಯಾವ ರೀತಿ ಸಾಥ್ ಕೊಡ್ತಿದ್ದಾರೆ ಅನ್ನೋದರ ಕುರಿತಾಗಿ ಒಂದು ಸಣ್ಣ ವರದಿಯನ್ನ ನೋಡ್ಕೊಂಡು ಬನ್ನಿ. ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ ಜಾರಿಗೆ ರೈತರು ನಡೆಸುತ್ತಿರುವ ಹೋರಾಟದ ಕಾವು ಈಗ ರಾಜ್ಯದ ಉದ್ದಕ್ಕೂ ವ್ಯಾಪಿಸಿದೆ. ಇವತ್ತು ಧಾರವಾಡದಲ್ಲಿ ಬೀದಿಗಿಳಿದ ವಿವಿಧ ಸಂಘಟನೆಗಳ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಳಸಾ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಮೋದಿ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಹೋರಾಟಕ್ಕೆ ನಾಳೆ ಸ್ಯಾಂಡಲ್ವುಡ್ ಸ್ಟಾರ್ಗಳು ಕೈ ಜೋಡಿಸುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನೇತೃತ್ವದಲ್ಲಿ ತಾರೆಯರ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ವಿಮಾನ ಹಾಗೂ ವಿಶೇಷ ಬಸ್ಗಳ ಮೂಲಕ ತಾರೆಯರ ದಂಡು ಹುಬ್ಬಳ್ಳಿಗೆ ಆಗಮಿಸಿದ್ದು ಖಾಸಗಿ ಹೋಟೆಲ್ಗಳಲ್ಲಿ ತಂಗಿದ್ದಾರೆ. ನಾಳೆ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಕಳಸಾ ಕಿಚ್ಚಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಹುಬ್ಬಳ್ಳಿ 3000 ಮಠದಿಂದ ಹೊರಡಲಿರುವ ರ್ಯಾಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಚೆನ್ನಮ್ಮ ವೃತ್ತದ ಬಳಿ ಬಹಿರಂಗ ಸಮಾವೇಶಕ್ಕೆ ವೇದಿಕೆ ಸಿದ್ಧಪಡಿಸಲಾಗಿದೆ. ಈಗ ಏನು ಹೋರಾಟ ಕಳಸಾ ಬಂಡೂರಿ ವಿಚಾರ ಸಂಬಂಧಪಟ್ಟಂತೆ ಕುಡಿಯುವ ನೀರಿನ ಮತ್ತು ರೈತರ ಈ ನೀರಿನ ಬವಣೆಗೋಸ್ಕರ ಏನೊಂದು ಹೋರಾಟ ಪ್ರಾರಂಭ ಮಾಡಿದ್ದಾರೆ, ಅದಕ್ಕೆ ನಮ್ಮ ಚಿತ್ರೋದ್ಯಮದಿಂದ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸಿ ನಾವೆಲ್ಲ ಬಂದಿದ್ದೇವೆ. ಹೋರಾಟದ ಬಗ್ಗೆ ಮಾತನಾಡಿದ ಶಿವರಾಜ್ ಕುಮಾರ್, ಇದು ನನ್ನ ನೇತೃತ್ವದಲ್ಲಿ ನಡೆಯುತ್ತಿರುವ ಸಭೆಯಲ್ಲ, ಬದಲಾಗಿ ಸ್ಯಾಂಡಲ್ವುಡ್ನ ಎಲ್ಲ ನಟ ನಟಿಯರು ರೈತರ ಪರವಾಗಿ ನಿಲ್ಲಬೇಕು ಎಂದಿದ್ದಾರೆ. ಎಲ್ಲರೂ ಸೇರಿ ಕೈ ಜೋಡಿಸ್ಬೇಕಾಗಿತ್ತು. ಎಲ್ಲರಿಗೂ ಇಂಟ್ರೆಸ್ಟ್ ಬರಬೇಕನ್ನೋ ಆಸೆ. ಪ್ರತಿಯೊಂದು ನಾನು ಕಲಾವಿದರು ಕೇಳ್ಕೊಳ್ಳೋದು ಅಷ್ಟೇ, ಇದು ಯಾರ ನೇತೃತ್ವ ಅಂತಲ್ಲ, ಖಂಡಿತ ಇದರಲ್ಲಿ ನಾವೆಲ್ಲರೂ ಸೇರಿ ಒಂದು ಸಪೋರ್ಟ್, ಒಂದು ಮಾರಲ್ ಸಪೋರ್ಟನ್ನು ನಾವು ಕೊಡಬೇಕು. ನನ್ನದು ಒಂದೇ ಒಂದು ಮನವಿ ಅಂತಂದರೆ, ಇದಕ್ಕೆ 3 ರಾಜ್ಯಗಳ ಸಮಸ್ಯೆ ಇದು. 3 ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆದು ಇದನ್ನ ಬಗೆಹರಿಸಬೇಕು ಮತ್ತು ತಾನೇ ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ಮುಂದಾಳತ್ವವನ್ನು ವಹಿಸಿಕೊಂಡ್ರೆ ಮಾತ್ರ ಇದು ಬಗೆಹರಿಯುತ್ತೆ ಅಂತ ನನ್ನ ನಂಬಿಕೆ. We are also common people. We are also the citizens of Bangalore and Karnataka. So ನಮ್ಮ ರೈತರು ಎಷ್ಟು ಸಫರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಇಡೀ ಇಂಡಸ್ಟ್ರಿ ಹೋಗಿ ಒಂದು ಸಪೋರ್ಟ್ ಮಾಡ್ತೀವಿ, ಅಲ್ಲಿ ಒಂದು ರೋಡ್ ಶೋ ಮಾಡ್ತೀವಿ. ಆದರೆ 58ನೇ ದಿನವಾದ ಮೇಲೆ ಚಿತ್ರರಂಗದ ಬೆಂಬಲ ನೀಡುತ್ತಿರುವುದಕ್ಕೆ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕನ್ನಡ ಚಲನಚಿತ್ರ ನಟ ನಟಿಯರು ಮತ್ತು ನಿರ್ದೇಶಕರು ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ ಅಂಥೇಳಿ ತಡವಾದರೂ ಎಚ್ಚೆತ್ಕೊಂಡು ಈಗ ಒಂದು ನವಲಗುಂದ ನರಗುಂದದ ಈ ಭಾಗದಲ್ಲಿ ನಡೀತಿರೋ ಹೋರಾಟಕ್ಕೆ ಬೆಂಬಲ ಕೊಡಕ್ಕೆ ಬರ್ತಾರೆ. ಅವರ ಹೋರಾಟ ಪರಿಪೂರ್ಣ ಅನಿಸ್ಬೇಕಂದ್ರೆ ಅವರು ನವಲಗುಂದ ಮತ್ತು ನರಗುಂದಕ್ಕೆ ರೈತರ ಹೋರಾಟದಾಗ ಪಾಲ್ಗೊಳ್ಳಲೇಬೇಕು. ಇಲ್ಲ ಅಂದರೆ ಅದು ಹೋರಾಟ ಆಗುವುದಿಲ್ಲ, ಕೇವಲ ಹಾರಾಟ ಆಗ್ತದೆ. ಇನ್ನು ಹೋರಾಟಕ್ಕೆ ಬೆಂಬಲ ನೀಡುತ್ತಿರುವ ಚಿತ್ರರಂಗದ ಗಣ್ಯರು ಬಂಡಾಯದ ನೆಲ ನವಲಗುಂದಕ್ಕೆ ಭೇಟಿ ನೀಡಬೇಕೆಂದು ಪಕ್ಷಾತೀತ ಹೋರಾಟ ಸಮಿತಿ ಸದಸ್ಯರು ಆಗ್ರಹಿಸಿದ್ದಾರೆ. ಒಂದು ವೇಳೆ ನವಲಗುಂದಕ್ಕೆ ಚಿತ್ರರಂಗದ ನಟನಟಿಯರು ಬರದೇ ಹೋದರೆ ಅವರಿಗೆ ನಾಳೆ ಗೆರಾವು ಹಾಕಲಾಗುವುದು ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಕಳಸಾ ಕಾವು ಆಕಾಶದೆತ್ತರಕ್ಕೆ ಏರುತ್ತಿದೆ. ಈಗಲಾದರೂ ಸರ್ಕಾರಗಳು ಈ ಹೋರಾಟಕ್ಕೆ ಮಣಿದು ನೀರು ಕರುಣಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಹೋರಾಟ
ಹೋರಾಟದ ಕಿಚ್ಚು ಕ್ಷಣ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಎಲ್ಲೋ ಒಂದು ಕಡೆ 1982ರಲ್ಲಿ ಗೋಕಾಕ್ ಚಳುವಳಿಯ ಪ್ರಭಾವವೇ ಈ ಬಾರಿಯ ಚಿತ್ರರಂಗದ ಗಣ್ಯರ ಒಂದು ಪ್ರೋತ್ಸಾಹದೊಂದಿಗೆ ಅಷ್ಟರ ಮಟ್ಟಿಗೆ ಈ ಒಂದು ಒತ್ತಾಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಬೀಳುತ್ತಾ ಅನ್ನುವಂತಹ ಆಶಯ, ಅನ್ನುವಂತಹ ನಿರೀಕ್ಷೆ ಈಗ ಉತ್ತರ ಕರ್ನಾಟಕದ ಜನರಲ್ಲಿದೆ. ನೀರಿನ ಬವಣೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಗದಗ ಹಾಗೂ ಧಾರವಾಡಕ್ಕೆ 15 ದಿನಗಳಿಗೆ ಒಮ್ಮೆ 10-15 ದಿನಗಳಿಗೆ ಒಮ್ಮೆ ಕುಡಿಯುವ ನೀರು ಸರಬರಾಜು ಆಗುತ್ತೆ ಅಂದರೆ ಅವರ ನೀರಿನ ಬವಣೆ ಎಷ್ಟು ಅನ್ನೋದನ್ನ ನಾವ್ಯಾರು ಕಲ್ಪನೆಯೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ಲ, ಆಗ್ತಾ ಇಲ್ಲ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸ್ಯಾಂಡಲ್ವುಡ್ನ ದಂಡು ಹೋಗಿ ಈಗಾಗಲೇ ಅಲ್ಲಿ ಸೇರಿರುವಂತಹದ್ದು. ಅಲ್ಲಿಂದ ನೇರವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ನಟಿ ಶ್ರುತಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರುತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಭಾವನಾ ಅವರೇ. ಎಸ್ ಶ್ರುತಿ ಅವರೇ, ನಿಮ್ಮ ಜೊತೆ ಮಾತನ್ನು ಆರಂಭಿಸೋದಕ್ಕೆ ಮುಂಚೆ ಚೇತನ್, ಇಡೀ ಸ್ಯಾಂಡಲ್ವುಡ್ ಮಂದಿ ಈಗ ಹೋಗಿ ಅಲ್ಲಿ ಸೇರಿರುವಂತಹದ್ದು, ಈ ಒಂದು ಕಳಸಾ ಬಂಡೂರಿ ಯೋಜನೆಯ ಕಿಚ್ಚಿಗೆ ನಾವು ಕೂಡ ಸಾಥ್ ನೀಡ್ತೀವಿ ಅನ್ನುವಂತಹ ಒಂದು ಆಶಯದೊಂದಿಗೆ, ಸೊ ಏನು ಹೇಳ್ತೀರಿ? ಮೊದಲನೇದಾಗಿ ಇವಾಗ 2 ತಿಂಗಳಿಂದ ಈ ಹೋರಾಟ ಭಾಳ ಜೋರಾಗಿದೆ. ನವಲಗುಂದ 45 ದಿನದಿಂದ ನಡೀತಾ ಇದೆ. ನರಗುಂದ ಗದಗ, ನವಲಗುಂದ ಹುಬ್ಬಳ್ಳಿ ಅನ್ನೋದು ಇದು ಭಾಳ ಒಂದು ಹೋರಾಟ ಚಳವಳಿ ಇತಿಹಾಸ ಇರೋ ಜಾಗಗಳು ಇವು. ಇದು ನಮ್ಮ ಕರ್ನಾಟಕದ ಚಿತ್ರರಂಗ ಹೋಗಿ ಇದು ಬೆಂಬಲ ಕೊಡ್ತಾ ಇರೋದು ನಮ್ಗೆ ಸಂತೋಷ ಆಗಿದೆ. ಉತ್ತರ ಕರ್ನಾಟಕ ಯಾವಾಗಲೂ ಕನ್ನಡ ಚಿತ್ರರಂಗಕ್ಕೆ ಭಾಳ ಸಿನಿಮಾಗಳು ನೋಡ್ತಾರೆ. ನಾವು ಇನ್ನೂ ಹೆಚ್ಚಾಗಿ ಬೇರೆ ಬೇರೆ ಇಶ್ಯೂಗಳು ತೊಗೊಂಡು ಸಪೋರ್ಟ್ ಮಾಡೋದು ಒಳ್ಳೆ ಕೆಲಸ. ಆದರೆ ಇಲ್ಲಿ ನಮಗೇನು ಟ್ರಿಕ್ಕಿಯಾಗಿದೆ ಅಂದರೆ 82 ಕಿಲೋಮೀಟ್ರ್ ಗೋವಾನಲ್ಲಿ ನೀರು ಬರುತ್ತೆ ಮಹದಾಯಿ, 35 ಕಿಲೋಮೀಟ್ರ್ ಕರ್ನಾಟಕದಲ್ಲಿದೆ. ಸೊ ಅದನ್ನು ಕುಡಿಯೋ ನೀರಿಗೋಸ್ಕರ 7.56 TMC ತೊಗೋಬೇಕು ಅನ್ನೋ ಒಂದು ಪ್ರಯತ್ನ ಇದೆ. ಇವಾಗ ಆಗಲೇ ನಮಗೆ ಗೊತ್ತಿದೆ, ಏರ್ಪೋರ್ಟ್ ನಿಲ್ಸೋಕ್ಕೂ ಟ್ರೈ ಮಾಡಿದ್ದಾರೆ, ರೋಡ್ ಬ್ಲಾಕ್ ಮಾಡಿದ್ದಾರೆ. ಬಟ್ ಇದು ಇಂಟರ್ ಸ್ಟೇಟ್ ಈ ಇಶ್ಯೂ ಆಗಿರೋದ್ರಿಂದ ಭಾಳ ಟ್ರಿಕ್ಕಿ ಇಶ್ಯೂ. ಆಮೇಲೆ ಇನ್ನೊಂದಂದರೆ ಇದು ಇರಿಗೇಷನ್ ಅಲ್ಲದೆ ಇರೋದ್ರಿಂದ ಇದು ಕುಡಿಯೋ ನೀರಿಗೋಸ್ಕರ ಅಂದಾಗ ನೀವು ಹೇಳ್ದಂಗೆ 2 ವಾರಕ್ಕೆ ಒಂದ್ಸರಿ ಕುಡಿಯೋ ನೀರು ಬರ್ತಾಯಿದೆ. ಇದು ಖಂಡಿತ ನಾವು ಸಪೋರ್ಟ್ ಮಾಡಬೇಕಾಗಿರೋದು ಒಂದು ವಿಚಾರ. ಯಾಕಂದರೆ ಇರಿಗೇಷನ್ದೇ ಭಾಳ ವಾಟರ್ ವೇಸ್ಟ್ ಆಗುತ್ತೆ. ಬಟ್ ಕುಡಿಯೋ ನೀರು ಅನ್ನೋದು ಎಲ್ಲರಿಗೂ ಒಂದು ಮೂಲಭೂತ ಹಕ್ಕು ಅಂತ ಹೇಳೋದು ಸುಳ್ಳಿಲ್ಲ. ಎಸ್, ಖಂಡಿತ. ಕಳಸಾ ಬಂಡೂರಿ ಯೋಜನೆಯ ಒಂದು ಇತಿಹಾಸ 30 ವರ್ಷದ್ದಾದರೂ ಪ್ರೊಫೆಸರ್ ನರಸಿಂಹಪ್ಪ ಅವರೇ, ಅದರ ಹೋರಾಟದ ಕಿಚ್ಚು ಕೂಡ 20 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹದ್ದು. ದಿನದಿಂದ ದಿನಕ್ಕೆ ಹೋರಾಟ ಹೆಚ್ಚು ಕಾವನ್ನು ಪಡೆದುಕೊಳ್ತಾ ಇದ್ರೆ, ಆದರೆ ರೈತರ ಹೆಸರಿನಲ್ಲಿ ರಾಜಕಾರಣ ಮಾಡಿದವರು ಅದೇ ರಾಜಕಾರಣದಲ್ಲಿ ತಲ್ಲೀನರಾಗಿದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಬೆಳವಣಿಗೆ ಒಂದು ಕಾಣ್ತಾ ಇಲ್ಲ. ಅವರ ವಿಷಯಕ್ಕೆ ಬರೋದಾದರೆ ಈಗ ಬಾದಾಮಿಯ ಶಾಸಕರು ಒಂದು ಕಾಲಕ್ಕೆ ಈ ಸಮಸ್ಯೆಯನ್ನು ದೇಶದ ಮುಂದೆ ಇಟ್ಟರು, ವಿಶೇಷವಾಗಿ ರಾಜ್ಯದ ಮುಂದೆ ಇಟ್ಟರು. ನೀರು ಬೇಕಾಗ್ತದೆ. ಯಾಕೆ? ಮಲಪ್ರಭಾ ನದಿ ಸಣ್ಣ ನದಿ, ಅಲ್ಲಿ ನವಿಲು ತೀರ್ಥದ ಅಣೆಕಟ್ಟನ್ನು ಸ್ವಲ್ಪ ನೀರು ಹಿಡಿತದೆ ಅಷ್ಟೇ. ಅದರಿಂದ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ನೀರು ತಗೊಂಡ್ರು. ನೀರು ತಗೊಳ್ಳದೇ ಇದ್ದಿದ್ರೆ ಇವರು ಕುಡಿಯೋಕ್ಕೆ ನೀರು ಇರ್ತಿರಲಿಲ್ಲ. ತಗೊಂಡ ಮೇಲೆ 25-30 ವರ್ಷನೇ ಆಗೋಯ್ತಾ. ಆದಮೇಲೆ ಏನಾಗಿದೆ, ಕಮತ್ಗಿ ಗದಗದಿಂದ ಹಿಡಿದು ಖಾನಾಪುರದವರೆಗೆ ಸುಮಾರು 100-120 ಹಳ್ಳಿಗಳಲ್ಲಿ ಈಗ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಆದರೆ ದುರದೃಷ್ಟವಶಾತು ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕಂದ್ರೆ ರೈತರೇ ಬರಬೇಕು, ಬೇರೆಯವರು ಬರಲ್ಲ. ಈಗೇನಾಗಿದೆ, ಆ ಪ್ರದೇಶದಲ್ಲಾದರೂ ಬೇರೆ ಜನನು ಎಚ್ಚೆತ್ತುಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ಬೊಮ್ಮಾಯಿ ಅವರು ಏನು ಮಾಡಿದರು, ಒಂದು ಹೆಜ್ಜೆ ಮುಂದೆ ಹೋಗಿ ಆಗಿನ ಗೋವಾದ ಮುಖ್ಯಮಂತ್ರಿ ರಾಣೆ ಹತ್ರ ಮಾತಾಡಿ ಒಂದು ಪವರ್ ಜನ್ರೇಷನ್ಗೆ ಒಂದು ಪ್ರಾಜೆಕ್ಟ್ ಮಾಡೋಣ, ನೀವು ಪವರ್ ತಗೊಳ್ಳಿ, ನಮಗೆ ಇಷ್ಟು ನೀರು ಕೊಡಿ ಅಂಥೇಳಿ ಮಾಡಿದರು. ಒಪ್ಪಿಗೆ ಆಯಿತು. ಕಾಲುವೆಗಳು ತೆಗೆದುಬಿಟ್ರು. ಯಾವುದು? ಒಂದು ಕಳಸಾದ ಕಾಲುವೆ, ಇನ್ನೊಂದು ಬಂಡೂರಿ ಕಾಲುವೆ, 2 ಸಣ್ಣ ಹಳ್ಳ. ಚೇತನ್ ಹೇಳಿದಾಗೆ ಒಂದು 48-52 ಕಿಲೋಮೀಟ್ರ್ ಉದ್ದ ಕರ್ನಾಟಕದಲ್ಲಿ ಹೋಗ್ತದೆ. ಟೋಟಲ್ ಈಲ್ಡ್ 50% ಡಿಪೆಂಡಬಿಲಿಟಿ ಮೇಲೆ ಒಂದು 58-60 TMCFT ಇರುತ್ತೆ. 40% ಡಿಪೆಂಡಬಿಲಿಟಿಗೆ ಹೋದರೆ 70 TMCFT ಆಗುತ್ತೆ. ಇದರಲ್ಲಿ ಇವ್ರು ಕೇಳ್ತಾ ಇರೋದೆಷ್ಟು? 7.5 TMCFT ಕೊಡಿ ಅಂತ ಇವ್ರು ಕೇಳ್ತಾ ಇರೋದು. ನಿಜವಾಗಲೂ ಭಾಳ ಹೆದರ್ಕೊಂಡು ಕೇಳ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಇದು ಅಲ್ಲ, ಅದೇನೋ ಬರ್ತದೆ, ಮುಂದೆ ಹೇಳ್ತೀನಿ. ಇಷ್ಟ ಆಗ್ತಾ ಇರೋವಾಗಲೇ ಸೋನಿಯಾ ಗಾಂಧಿಯವರು 2009ರಲ್ಲಿ ಹೋಗಿ ಮೆಲ್ಲಗೆ ಗೋವಾದಲ್ಲಿ
ಈ ಕಳಸಾ ಬಂಡು ಇದು ನೀರೇನು ಬಿಡಲ್ಲ ನಾವು. ಗೋವಾದಲ್ಲಿ ನದಿಗೆ ಹೆಸರು ಮಾಂಡವಿ ಅಂತ ಕರೀತಾರೆ. ಆ ಮಾಂಡವಿ ನದಿ ನೀರು ಎಲ್ಲ ನಿಮಗೆ ಇರ್ತದೆ, ಬೇರೆ ಯಾರಿಗೂ ಕೊಡೋದು ಬೇಡ ಅಂತ ಹೇಳಿದ್ರು. ಕರ್ನಾಟಕದ ಒಂದು ಭಾಗ ಇದೆ, ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ಗೊಂದು ಪ್ರಶ್ನೆ ಬಂದಾಗ ಎಲ್ಲ ರೈಪೇರಿಯನ್ ಸ್ಟೇಟ್ಸು, ಮಹಾರಾಷ್ಟ್ರದೊಂದು ಸಣ್ಣ ಪೋರ್ಷನ್ ಮಹಾರಾಷ್ಟ್ರದಲ್ಲೂ ಇದೆ, ಒಂದು 10-15 ಕಿಲೋಮೀಟ್ರ್. ಆವಾಗ ಎಲ್ರಿಗೂ ಆ ಭಾಗ ಇದೆ ಅನ್ನೋದನ್ನು ಸೋನಿಯಾ ಗಾಂಧಿಯವರು ಮರೆತರು. ಯಾಕೆ ಮರೆತರು ಗೊತ್ತಿಲ್ಲ, ಅದೊಂಥರ ಜಾಣ ಮರವು ಇದ್ದರೂ ಇರಲೂಬಹುದು. ಇನ್ನೇನಾಯಿತು, ನಿಂತೋಯ್ತು ಕೆಲಸ, ನಿಂತೋಯ್ತು. ಒಂದು 100-120 ಮೀಟ್ರು ಕಾಲುವೆ ತೆಗೆದುಬಿಟ್ರೆ ಆ ನೀರು ಬಂದು ಮಾಲಾಪ್ರಭಾಗೆ ಸೇರ್ಕೊಳ್ತದೆ, ಸಮಸ್ಯೆ ಬಗೆಹರಿದೋಗ್ತದೆ, 7.5 TMCFT ಬರ್ತದೆ, ಅಳ್ಕೊಳ್ಳಿ ಬೇಕಾದರೆ. ನಿಂತೋಯ್ತು. ನಿಂತೋದ ಮೇಲೆ ಈ ವರ್ಷ ಏನಾಗಿದೆ, ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಕಂಡು ಕೇಳರಿಯದಂಥ ಸಾಧಾರಣ 40 ವರ್ಷ ಅಲ್ಲ, ಸಾಧಾರಣ 2 ಶತಮಾನಗಳಲ್ಲಿ ಇರಲಾರ್ದಷ್ಟು ಬರಗಾಲ ಈ ವರ್ಷ ಬಂದಿದೆ. ಬಂದ ಮೇಲೆ ಆ ಜನದ ಗತಿ ಏನಾಗಬೇಕಾಯ್ತು? ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತದ, ರೈಟ್ ಟು ಲೈಫ್ ಅನ್ನೋದಂತೂ ಇದೆಯೋ? ಫಂಡಮೆಂಟಲ್ ರೈಟ್ ಅಲ್ವಾ, ಬೇಸಿಕ್ ರೈಟ್ ಅದು. ರೈಟ್ ಟು ಲೈಫ್, ಬದುಕಿರೋದಕ್ಕೆ ಒಂದು ಹಕ್ಕು. ನೀರು ಕುಡಿಯೋಕ್ಕೆ ನೀರು ಗತಿ ಇಲ್ಲದಿದ್ರೆ ಬದುಕೋದೆಲ್ಲಿ ಬರಬೇಕಾಗುತ್ತೆ? ನಿಮ್ಮ ಜೊತೆ ನಾನು ಮತ್ತಷ್ಟು ಚರ್ಚೆಯನ್ನು, ಅದರಿಂದ ಏನಾಗಿದೆ ಈಗ ಅದು ಮೆಲ್ಲಗೆ ಇದು ಕಾಲುವೆ ನಿಲ್ಲಿಸೋದಕ್ಕೆ ಏನು ಮಾಡಿದ್ರು, ನಾವು ಪರಿಸರವಾದಿಗಳು ಯಾರನ್ನ ಎತ್ತಿದ್ರು, ಗೋವಾ ಸರ್ಕಾರ ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ, ನಮ್ಮ ಪರಿಸರ ಹಾನಿ ಆಗ್ತದೆ, ಈ ನೀರು ನೋಡ್ಕೊಂತೇ ಇರಬೇಕು ನಾವು. ಮಾಂಡವಿ ನದಿನಲ್ಲಿ ನೀರು, ಮೀನು ಓಡಾಡೋದನ್ನು, ಮತ್ತು ಸಣ್ಣ ಸಣ್ಣ ದೋಣಿಗಳು ಓಡಾಡೋದನ್ನು, ಜನ ಹೋಗೋದನ್ನ ನೋಡಬೇಕು ಅಂತಟ್ಟು ಅಂಥ ಉದ್ದೇಶಕ್ಕೆ ಅವರೇನು ವ್ಯವಸಾಯ ಮಾಡಲ್ಲ. ಅದರಲ್ಲಿ ಮಹಾರಾಷ್ಟ್ರದಲ್ಲೂ 1 ಇಂಚ್ ವ್ಯವಸಾಯ ಇಲ್ಲ, ಗೋವಾದಲ್ಲೂ 1 ಇಂಚ್ ವ್ಯವಸಾಯ ಇಲ್ಲ, ಇಲ್ಲೂ ವ್ಯವಸಾಯಕ್ಕಿಲ್ಲ. ಇಲ್ಲಿ ಬೇಕಾಗಿರೋದು ಜೀವ ಜಲ, ಕುಡಿಯೋದಕ್ಕೆ ನೀರು ಬೇಕಾಗಿರೋದು. ಅದಕ್ಕೋಸ್ಕರ ಈ ಜನ ತಹಿಸಿ 58 ದಿವಸಗಳಿಂದ ಒಯ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೋದರು, ಎಲ್ಲ ಪಕ್ಷದ ಸರ್ವಪಕ್ಷ ನಿಯೋಗ ತಗೊಂಡು ಹೋದರು. ಪ್ರಧಾನಮಂತ್ರಿಗಳ ಮುಂದೆ ಬಹಳ ಚೆನ್ನಾಗಿ ಕೇಳೋದು. ಪ್ರಧಾನಮಂತ್ರಿಗಳು ಇವರೊಬ್ಬರದೇ ಅಲ್ಲ, ಸಾಧಾರಣ ಒಬ್ಬರನ್ನೇ ಕೇಳೋದು ಎಲ್ಲ ಪಕ್ಷಗಳು ಹೋದರೆ. ಆದರೆ ಬೇರೆ ಬೇರೆ ಎಲ್ಲರನ್ನೂ ಕೇಳಿದ್ರು. ಬಸವರಾಜ ಬೊಮ್ಮಾಯಿ ಹಿಡಿದಿರ್ಬೋದು, ಯಡಿಯೂರಪ್ಪ ಇರ್ಬೋದು, ಇರ್ಬೋದು, ಎಲ್ಲರೂ 5-6 ಜನರ ಕೇಳಿ ಹೇಳಿದ್ದಾರೆ. ಹೀಗಾದರೂ ಕೂಡ ಇದ್ರ ಬಗ್ಗೆ ಮಾಡೋದಕ್ಕೆ ಏನು ಮಾಡಿದ್ರು, ಅವರೊಂದು ಟ್ರೈಬ್ಯುನಲ್ ಮಾಡಿ ಅಂತ ಗೋವಾದವ್ರು ಹೇಳಿದ್ರು, ಟ್ರೈಬ್ಯುನಲ್ ಮಾಡಿಬಿಟ್ರು. ಎಸ್ ಸರ್, ಮುಂದಿನ ಬಗ್ಗೆ ನಾನು ನಿಮ್ಮ ಜೊತೆ ಇನ್ನಷ್ಟು ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೀನಿ. ವೀಕ್ಷಕರೇ, ಎಂತಹ ದುರಾದೃಷ್ಟ ಸ್ಥಿತಿ ಅಂದರೆ 20ಕ್ಕೂ ಹೆಚ್ಚು ಸಂಸದರಿರುವಂತಹ ನಮ್ಮ ಕರ್ನಾಟಕ ಸರ್ಕಾರದ ಸಂಸದರು 2 ಸಂಸದರನ್ನ ಕೇಂದ್ರಕ್ಕೆ ನೀಡಿರುವಂತಹ ಗೋವಾದ ಮುಂದೆ ತಲೆಬಾಗಿ ನಿಂತಿರುವಂತಹದ್ದು, ಅವರಿಗೆ ಶರಣಾಗಿರುವಂತಹ ಸ್ಥಿತಿ ಇದೆ. ಇನ್ನು ರೈತರನ್ನ ಪ್ರತಿ ಬಾರಿಯೂ ಕೂಡ ಸಮಾಧಾನ ಪಡಿಸಿ ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇರುವಂತಹ ರಾಜಕಾರಣಿಗಳ ಪ್ರತಿನಿತ್ಯದ ಡ್ರಾಮಾ ಈಗಲೂ ಕೂಡ ಮುಂದುವರೆದಿದೆ. ಆದರೆ ಇದನ್ನ ಹೀಗೆ ಬಿಡೋದಿಲ್ಲ, ನಾವು ಕೂಡ ಈ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ, ನಾವು ಕೂಡ ಸಾಥ್ ನೀಡ್ತೀವಿ ಅಂತ ಈಗ ಕನ್ನಡ ಚಿತ್ರರಂಗ ಹುಬ್ಬಳ್ಳಿಗೆ ಹೋಗಿರುವಂತಹದ್ದು. ಈ ಎಲ್ಲದರ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.